ನಮ್ಮ ಅಜ್ಜಿಯ ಕೈ ರುಚಿ ಅಂತ ಹೇಳುವಾಗ ನಾನು ಇಷ್ಟು ದಿವಸ ಹೆಸರೇ ಕೊಟ್ಟಿರಲಿಲ್ಲ. ಯಾಕೆಂತ ಹೇಳಿದ್ರೆ ನಾನು ಅಜ್ಜಿಯ ಕೈ ರುಚಿ ನೋಡಿದಂತ ಪ್ರೀತಿ ನೋಡಿದ್ದೀನಿ. ಅದಕ್ಕೆ ಕಾರಣ ಏನಂತ ಹೇಳಿದರೆ, ನಮ್ಮ ಅಜ್ಜಿ ಮದುವೆಯಾಗಿ ಬರುವಾಗ ಅವರಿಗೆ 7 ನಾದಿನಿಯರಿದ್ರು. ಅವರು ಅಡುಗೆ ಮಾಡ್ತಾ ಇದ್ರು. ಹಾಗಾಗಿ ಅಜ್ಜಿ ಅಡುಗೆ ಮಾಡ್ತಿರ್ಲಿಲ್ಲ. ಅದ ನಂತರ ಏನಾಯಿತು ಅಂತ ಹೇಳಿದರೆ, ಅವರು ಒಬ್ಬೊಬ್ಬರಾಗಿ ಮದುವೆಯಾಗಿ ಹೋಗುವಾಗ ನಮ್ಮ ಅಜ್ಜಿಗೆ 7 ಹೆಣ್ಮಕ್ಳು ಹುಟ್ಟಿದ್ರು. ಅವರನ್ನು ಮದುವೆ ಆಗಬೇಕಂತ ಹೇಳಿದರೆ ಫಸ್ಟ್ ಆಗಿನ ಕಾಲದಲ್ಲಿ ಅಡುಗೆ ಎಲ್ಲ ಗೊತ್ತಿರಬೇಕು ಅಂತ ಹೇಳ್ಕೊಂಡು ಅವರನ್ನು ಅಡುಗೆ ಮನೆಗೆ ಸೇರಿಸಿದ್ರು ವಿನಃ ಅಜ್ಜಿ ಅಡುಗೆ ಮಾಡ್ತಿರ್ಲಿಲ್ಲ. ಆದರೆ ನಮ್ಮ ಚಿಕ್ಕಮ್ಮ ಮಾಡೋದು ಇವತ್ತಿಗೂ ನನಗೆ ಕಣ್ಣಲ್ಲಿ ಬರುತ್ತೆ. ಅವರು ತುಂಬ ರುಚಿಯಾಗಿ ಮಾಡ್ತಿದ್ರು. ಅದನ್ನು ಅಜ್ಜಿ ಕೂತ್ಕೊಂಡು ಪ್ರೀತಿಯಿಂದ ನಮಗೆಲ್ಲ ಬಡಿಸ್ತಿದ್ದಾರ, ಚಿಕ್ಕಮ್ಮ ಎಲ್ಲ ಕೊಡ್ತಾ ಇದ್ದಾರಾ, ಇನ್ನೂ ಸ್ವಲ್ಪ ತಿನ್ನು ಅಂತ ಹೇಳಿಕೊಂಡು ಪ್ರೀತಿಯಿಂದ ಇದು ಮಾಡ್ತಾ ಇದ್ರು, ಪ್ರೀತಿಯಿಂದ ನಮಗೆ ಬಡಿಸ್ತಾ ಇದ್ರು. ಅವರು ನಮ್ಮ ಚಿಕ್ಕಮ್ಮ ಒಂದೊಂದು ಮಾಡುವ ಕೈ ಅಂದರೆ ಆಗಿನ ಸಾಂಬಾರು, ನಮ್ಮ ಪಕ್ಕದ ಮನೆಯೆಲ್ಲ ಅದರ ಇದಕ್ಕೂ ಸಾಂಬಾರಿನ ರುಚಿ ಬರ್ತಿತ್ತು. ಈಗ ಅದು ಬರೋದಿಲ್ಲ ಅಂತ ಹೇಳಿದರೆ ಅದಕ್ಕೆ ಕೈ ರುಚಿ ಅಂತ ಹೇಳೋದಕ್ಕಿಂತ ಈಗಿನ ಹೈಬ್ರಿಡ್ ವೆರೈಟಿ ಇದಾಗಿದ್ದರಿಂದ, ಕಲಬೆರಕೆಗಳು ಆಗಿದ್ದರಿಂದ ಆ ರುಚಿ ಈಗ ಬರೋದಿಲ್ಲ. ಹಿಂದಿನ ಕಾಲದಲ್ಲಿ ಬರ್ತಿತ್ತು. ಮತ್ತು ಅಜ್ಜಿ ಮತ್ತು ನಮ್ಮ ಚಿಕ್ಕಮ್ಮ ಅವರೆಲ್ಲ ಸೋಮವಾರ ಅಂತ ಹೇಳಿದರೆ ಒಂದು ಕಾಳು, ಬುಧವಾರಕ್ಕೆ ಒಂದು ಕಾಳು, ಶನಿವಾರ ಅಂತ ಹೇಳಿದರೆ ಅದು ಏನದು ಗ್ರಾಮದು ಹಾಸ್ಗ್ರಾಮ್ಗೆ ಏನು ಹೇಳಿದರೆ ಹುರುಳಿಕಾಳು. ಶನಿವಾರ ಅಂತ ಹೇಳಿದರೆ ಹುರುಳಿಕಾಳಿನ ಸಾರು ಮಾಡೋದು, ಅದು ಬೇರೆ ದಿವಸದಲ್ಲಿ ಮಾಡೋದಿಲ್ಲ. ಶುಕ್ರವಾರ ಅಂತ ಹೇಳಿದರೆ ಕಡಲೆಕಾಳು, ಶುಕ್ರವಾರ ದಿವಸ ಕಡಲೆಕಾಳಿನ ಸಾರು, ಶನಿವಾರ ಹುರುಳಿಕಾಳಿನ ಸಾರು. ಮತ್ತು ಉಳಿದ ದಿವಸದಲ್ಲಿ ಒಂದೊಂದು ಇದಕ್ಕೆ ಒಂದೊಂದು ವಾರದಲ್ಲಿ ಮಾಡ್ತಿದ್ರು. ಮತ್ತು ಮಳೆಗಾಲದಲ್ಲಿ ಬಂದಾಗ ಪತ್ರೊಡೆಗಳು ಅದೆಲ್ಲ ತುಂಬ ರುಚಿಯಾಗಿ ಎಲ್ಲ ಮಾಡ್ತಾಯಿದ್ರು. ಈಗ ಆ ರುಚಿ ಅಜ್ಜಿ ಪ್ರೀತಿಯಿಂದ ಬಡಿಸಿದ್ದು ಈಗಲೂ ನಮಗೆ ನೆನಪಿದೆ. ನಮ್ಮ ಚಿಕ್ಕಮ್ಮಂದಿರು ಅದನ್ನು ಸಾಂಬಾರಾಗಲಿ ಇನ್ನೂ ವೆರೈಟಿ ಆಫ್ ಸ್ವೀಟ್ಸ್ ಆಗಲಿ ಮಾಡಿದ್ದು ಅದು ನನಗೆ ತುಂಬ ನೆನಪಿದೆ. ನಮ್ಮ ಅಮ್ಮ ಅದೇ ಏನಾಯಿತು, ನಮ್ಮ ಅಮ್ಮ ಮದುವೆಯಾಗಿ ಬರುವಾಗ ನಾವು 4 ಹೆಣ್ಮಕ್ಳು. ಹಾಗಾಗಿ ಅಮ್ಮನೂ ಅಷ್ಟು ನಮ್ಮನ್ನೇ ಅಡುಗೆ ಮನೆಗೆ ಕಳಿಸಿದ್ರು ವಿನಃ ಅಮ್ಮ ಇದು ಮಾಡ್ತಿರ್ಲಿಲ್ಲ, ಅಡುಗೆ ಮಾಡ್ತಿರ್ಲಿಲ್ಲ, ನಾವೇ ಇದು ಮಾಡಿದ್ವಿ. ಆವಾಗ ನಮ್ಮ ಅಕ್ಕಂದಿರದು, ನಮ್ಮ 2ನೇ ಅಕ್ಕಂದು ಕೈ ರುಚಿ ಇವಾಗಲೂ ನಾವು ಅದಕ್ಕೆ ವೇಟ್ ಮಾಡ್ತಾ ಇರ್ತೀವಿ. ಅಂದರೆ ಅಷ್ಟು ಚೆನ್ನಾಗಿ ಅವರು ಮಾಡ್ತಾಯಿದ್ರು. ಇದು ಏನು ಆನ್ ಸ್ಪಾಂಟೇನಿಯಸ್ ಆಗಿ ಮಾತಾಡಿದೆ. ನಾನು ಮಾತಾಡಬೇಕು ಅಂತ ಇರಲಿಲ್ಲ, ಎಲ್ಲರೂ ಮಾತಾಡುವಾಗ ನನಗೂ ಒಂದು ಏನೋ ಮಾತಾಡಬೇಕು ಅಂತ ಇತ್ತು. ರಕ್ಷಕರು ಕೇಳುವಾಗ ಓಕೆ ನಾನು ಮಾತಾಡ್ತೀನಿ ಅಂತ ಹೇಳಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಚಿಕ್ಕಮ್ಮನ ಕೈ ರುಚಿ, ಅಕ್ಕನ ಕೈ ರುಚಿಯಿಂದ ನೆನೆಸಿಕೊಂಡಿರುವ ಧನ್ಯವಾದಗಳು.